ಚುನಾವಣೆ ಬರ್ತಾ ಇದೆ, ಜಿಬಿಎ ಚುನಾವಣೆ ಬರ್ತಾ ಇದೆ, ಕಾರ್ಪೊರೇಟರ್ ಚುನಾವಣೆ ಬರ್ತಾ ಇದೆ. ನಮ್ಮ ಬೆಂಗಳೂರಲ್ಲಿ 369 ಮಹಿಳೆಯರು ಬಂದಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ಎಲೆಕ್ಷನ್ ಬಂದಿದ್ದಾರೆ. ನಿನ್ನೆ ತಾನೇ ಘೋಷಣೆ ಆಗಿದೆ. ದಾವಣಗೆರೆ ಮತ್ತೆ ಬಾಗಲಕೋಟೆ ನೀವು 2 ತಂಡಗಳನ್ನು ಮಾಡಿ ಮನೆಗೆ ನಮ್ಮ ಕಾರ್ಯಕ್ರಮಗಳನ್ನು ಹೇಳಬೇಕು. ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಹೇಳಬೇಕು. ನಾವು 2 ಗೆಲ್ತೀವಿ ಅಂತ ಅನ್ಕೊಂಡಿದ್ದೀವಿ. ಆದರೆ ನಿಮ್ಮ ಪಾತ್ರ ಬಹಳ, ಹೆಣ್ಮಕ್ಳ ಪಾತ್ರ ಬಹಳ ದೊಡ್ಡದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ನೀವು 2 ಟೀಮ್ ಮಾಡಿ, ಒಂದು ದಾವಣಗೆರೆಗೆ, ಇನ್ನೊಂದು ಬಾಗಲಕೋಟೆಗೆ, ಆ 2 ಟೀಮ್ಗಳನ್ನು ಮಾಡಿ ನೀವು 2 ಕಡೆ ಓಡಾಡ ಮಾಡಿ. ಸೊ ನಿಮ್ಮೆಲ್ಲ ನೋಡಿದ ಮೇಲೆ ಬಹಳ ಸಂತೋಷ ಆಯಿತು. ನನಗೆ ಉತ್ಸಾಹ ಬರ್ತಿದೆ. ಈಗ ಉತ್ಸಾಹ ಬಂದಿದೆ. ನೀವು ನಮ್ಮ ಈ ಬೈ ಎಲೆಕ್ಷನ್ಗಳು ಆಕಸ್ಮಿಕವಾಗಿ ಬಂದಿರ್ತಕ್ಕಂಥದ್ದು. ಅಲ್ಲಿ ಶ್ಯಾಮರಾವ್ ಶಿವಶಂಕರಪ್ಪ ಅಂತ ಇದ್ರು ದಾವಣಗೆರೆಯಲ್ಲಿ, ಅವರು ಕಾರವಾರವರು, ಅವರು 90 ವರ್ಷ ಆಗಿತ್ತು. ಮತ್ತೆ HY ಮೇಟಿಯವರು, ಅವರು ಕೂಡ ವಯಸ್ಸಾಗಿತ್ತು, ಅವರು ಕೂಡ ಕಾರವಾರವರು. ಹಾಗಾಗಿ ನಾವು 2 ಕ್ಷೇತ್ರದಲ್ಲಿ ನಮ್ಮ ಶಾಸಕರೇ ಇದ್ದದ್ದು. ನಾವೇ ಕಳೆದ 23ರಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದದ್ದು. ಅದರಿಂದ ನಮ್ಮ ಸ್ಥಾನಗಳು ನಾವು ಗೆಲ್ಲೇಬೇಕು. ಅದಕ್ಕೆ ನಮ್ಮ ಅಧ್ಯಕ್ಷರು ಈಗಾಗಲೇ 2 ತಂಡಗಳನ್ನು ಕಳಿಸಿದ್ದಾರೆ. ಆ ತಂಡಗಳ ರಿಪೋರ್ಟ್ ಮೇಲೆ ನಾವು ಇವತ್ತಿನಿಂದ ನಾಮಿನೇಷನ್ ಶುರು. ಇವತ್ತೇ ನಾಮಿನೇಷನ್ 23ಕ್ಕೆ ಕೊನೆ ಇಲ್ಲ ನಾಮಿನೇಷನ್ ಆಗ್ತದೆ. ಆದ್ದರಿಂದ ನಾವು ಎಲ್ಲ ಸಿದ್ಧತೆಗಳನ್ನು ಪಕ್ಷ ಮಾಡ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನು ನೀವು ಹೇಳಿ, ನಿಮ್ಮ ಪಾತ್ರ ಬಹಳ ಮಹತ್ವದ ಪಾತ್ರ ವಹಿಸಬೇಕಾಗ್ತದೆ. ನಾವು ಮಹಿಳೆಯರಿಗೋಸ್ಕರ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವರಿಗೆ ಶಕ್ತಿ ಕೊಡಲಿಕ್ಕೋಸ್ಕರ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆ ಕಾರ್ಯಕ್ರಮಗಳನ್ನು ಯಾರು ಈಗ ಎಲೆಕ್ಷನ್ ನಡೆಯುತ್ತಲ್ಲ ಸರ್, ಅದು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ದುಡಿತಾರಲ್ಲ ಅಂಥವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಸರ್. ದಯವಿಟ್ಟು 2 ಕಣ್ಗಳು ಇಲ್ಲೇ ಇದ್ದೀರಾ, ನಾವು ಇಲ್ಲೇ ಕೇಳಬೇಕು, ಇನ್ಯಾರು ಕೇಳಬೇಕು? ನಾವು ಹೋರಾಟ ಮಾಡ್ತೀವಿ ಸರ್, ಬಟ್ ಟಿಕೆಟ್ ವಿಚಾರ ಬಂದಾಗ ಬೇರೆಯವ್ರು ಕೊಟ್ಬಿಡ್ತಾರೆ. ಅದೊಂದು ಆಗ್ಬಾರ್ದು ಸರ್, ದಯವಿಟ್ಟು. ಈಗ ನೋಡಮ್ಮ, ತಾಯಿ ನಮ್ಮ ಕಡೆ ತಾಯಿ ಅಂತಂದ್ರೆ ಬಹಳ ಗೌರವದ ಮಾತು. ನಿಮ್ಗೆ ಗೊತ್ತಾ, ತಾಯಿ ಅಂತಂದ್ರೆ ಬಹಳ ಗೌರವದ ಮಾತು. ನಾವು ಸಣ್ಣ ಮಕ್ಕಳಿಗೆಲ್ಲ ತಾಯಿ ತಾಯಿ ಅಂತ ಕರಿತೀವಿ ನಮ್ಮ ಕಡೆ ಹೆಣ್ಮಕ್ಳಿಗೆ. ಅದರಿಂದ ತಾಯಿ ಅಂತಂದ್ರೆ ಎತ್ತವಳು ಅಂತ. ಅವರು ನಾವು ಹೆಣ್ಮಕ್ಳಿಗೆ, ಸಣ್ಣ ಮಕ್ಳಿಗೆ ಯಾಕೆ ಕರಿತೀವಿ ಅಂತಂದ್ರೆ ಅವರು ತಾಯಿ ಸಮಾನ ಅದಕ್ಕೋಸ್ಕರವಾಗಿ ತಾಯಿ ಅಂತ ಕರಿತೀವಿ. ಅದರಿಂದ ನೋಡು, ತಾಯಿ ಯಾರು ಗೆಲ್ತಾರೆ ಅಂತ ಹೇಳ್ತಾರೆ ಅವ್ರಿಗೆ ಕೊಡಬೇಕು. ಅದು ಹೊತ್ತು ಇದು ಉಪಚುನಾವಣೆ ಆಗೋದ್ರಿಂದ ನಾವು ಗೆಲ್ಲೇಬೇಕಾಗ್ತದೆ. ನಮ್ಮದೇ ಸರ್ಕಾರ ಇದೆ ಕರ್ನಾಟಕದಲ್ಲಿ. ಆ ಸರ್ಕಾರದಿಂದ ನಾವು ಗೆದ್ದು ತೋರಿಸ್ಬೇಕಾಗ್ತದೆ. ನಾವು ಕಳೆದ ಉಪಚುನಾವಣೆಯಲ್ಲಿ 3 ಕಡೆ ಚುನಾವಣೆ, 3 ಕ್ಷೇತ್ರಗಳಲ್ಲಿ ಗೆದ್ದಿದ್ದನು. 3 ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತೆ ಸಂಡೂರು. ಚನ್ನಪಟ್ಟಣ, ಶಿಗ್ಗಾಂವ್, ಸಂಡೂರು 3 ಕಡೆ ನಾವು ಗೆದ್ದಿದ್ದೀವಿ. ದೊಡ್ಡ ಅಂತರದಿಂದ ಗೆದ್ದಿದ್ದೀವಿ.
ಅದರಿಂದ ದಾವಣಗೆರೆಯನ್ನು ಗೆಲ್ಲಬೇಕು, ಬಾಗಲಕೋಟೆಯನ್ನು ಕೂಡ ಗೆಲ್ಲಬೇಕು. ನೀವು ಸ್ವಲ್ಪ ಎಲ್ಲ ಶ್ರಮ ಪಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ಈ ನಾಯಕತ್ವದ ಶಿಬಿರ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.